ನಾವು 15 ವರ್ಷದಿಂದ ಒಂದಿನ ಮಿಸ್ ಮಾಡ್ದಂಗೆ ಹೋಳಿಗೆ ಮಾಡ್ತಾನೇ ಬಂದಿದ್ದೀವಿ. ನಮ್ಮ ರೆಸ್ಟೋರೆಂಟಲ್ಲಿ ಎವ್ರಿ ಡೇ ಹೋಳಿಗೆ ಸರ್ವ್ ಮಾಡ್ತೀವಿ. ಬೆಲ್ಗಮಲ್ಲಿ ನಮ್ಮದು ಫಸ್ಟ್ ರೆಸ್ಟೋರೆಂಟು ಹೋಳಿಗೆ ಮತ್ತು ಬನಾನಾ ಲೀಫಲ್ಲಿ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 15 ವರ್ಷದಿಂದ ಯಾರೂ ಸರ್ವ್ ಮಾಡ್ತಿರಲಿಲ್ಲ. ಇದು ಹೂರಣ ಮಾಡೋ ಪ್ರೊಸೆಸ್ಸು ಆಲ್ಮೋಸ್ಟ್ 5 to 6 hours ನಡೆಯುತ್ತೆ. ಇದನ್ನು ನಾನು ಹೇಳ್ತಿರೋದು ಜಸ್ಟ್ ಬಾಯ್ಲ್ ಮಾಡೋದು ಮತ್ತು ಜಾಗ್ರಿ ಜೊತೆ ಮಿಕ್ಸ್ ಮಾಡೋದು. ಇದು ದಿನಕ್ಕೆ ಒಂದು ಸತಿ ನಡೆಯುತ್ತೆ. ಇದು ನಮ್ಮ ಕಡೆ ರೆಗ್ಯುಲರ್ ಆಗಿ ಹೂರಣದ ಹೋಳಿಗೆ ಮತ್ತು ಸಜ್ಜಕದ ಹೋಳಿಗೆ ಸಿಗುತ್ತೆ. ಒಕೇಶ್ನಲಿ ಶೇಂಗಾ ಹೋಳಿಗೆ, ಕೊಬ್ಬರಿ ಹೋಳಿಗೆ ಮಾಡ್ತಿರ್ತೀವಿ. ಈಗೀಗ ಹೊಸದಾಗಿ ಟ್ರೈ ಮಾಡ್ತಿದ್ದೀವಿ ಗೆಣಸಿನ ಹೋಳಿಗೆ, ಬಾಳೆಕಾಯಿ ಹೋಳಿಗೆ ಅಂತೆಲ್ಲ. ಬರೋ ಗೆಸ್ಟ್ ಎಲ್ಲ ಹೋಳಿಗೆ ತಿನ್ನೋಕ್ಕೆ ಬರ್ತಾರೆ. ಮೋಸ್ಟ್ ಹೋಳಿಗೆ, ಜೋಳದ ರೊಟ್ಟಿ, ನಾರ್ತ್ ಕರ್ನಾಟಕ ಊಟ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ನಾವು ಹೂರಣ ಮಾಡೋದು ಫಸ್ಟು ನೀರು ಬಾಯ್ಲ್ ಮಾಡ್ಕೋತೀವಿ. ಅದರಲ್ಲಿ ಬೇಳೆನ ತೊಳೆದು ಹಾಕಿ ಆಮೇಲೆ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡ್ತೀವಿ. ಅದು ಫುಲ್ಲು ಕುಕ್ ಆದಮೇಲೆ ನೀರು ಬಸಿಸ್ತೀವಿ. ಆ ನೀರಿನಿಂದನೇ ನಾವು ಹೋಳಿಗೆ ಸಾರು ಮಾಡೋದು. ಹೋಳಿಗೆ ಸಾರು ಡೈಲಿ ಮಾಡೋದಿಲ್ಲ ನಾವು, ಲೈಕ್ ವೀಕಲ್ಲಿ 2 times 3 times ಮಾಡ್ತೀವಿ. ಅದಾದಮೇಲೆ ಬಾಯ್ಲ್ ಆಗಿತ್ತು ಬೇಳೆ ಇರುತ್ತಲ್ಲ, ಬೇಳೆಗೆ ಜಾಗ್ರಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಅದು ಫುಲ್ ಗಟ್ಟಿ ಆಗೋ ತನಕ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಆದಮೇಲೆ ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರೊಸೆಸ್ ಆಲ್ಮೋಸ್ಟ್ ಲೈಕ್ 5 hours ನಡೆಯುತ್ತೆ. ಡೈಲಿ ಬೆಳಗ್ಗೆ 5 hours ಪ್ರೊಸೆಸ್. ಇದಾದಾಗ ಹೋಳಿಗೆ ಸ್ಟಾರ್ಟ್ ಆಗುತ್ತೆ ಮಾಡೋದು. ಈ ಥರ ರೆಸ್ಟೋರೆಂಟ್ ಹಿಂದ್ಗಡೆ ಕಿಚನಲ್ಲಿ ಏನು ನಡೆಯುತ್ತೆ ಅಂತ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.